ಸರ್ ಅದು ಒಂದು ವರ್ಷದ ಮುಂಚೆ ಒಂದು ಇಶ್ಯೂ ಆಗುತ್ತೆ. ಸೊ ಆ ಇಶ್ಯೂನ ಯಾವ ಥರ ನೀವು ಫೇಸ್ ಮಾಡಿದ್ರಿ ಮತ್ತೆ ಇವಾಗ ಯಾವ ಥರ ಅದನ್ನ ನೀವು ತಗೊಳ್ತಾ ಇದ್ದೀರಾ ಪರ್ಸನಲ್ ಆಗಿ? ಯಾವ ವಿಷಯ ಹೇಳಿ. ದರ್ಶನ್ ಸರ್ ಬಗ್ಗೆ ಒಂದಷ್ಟು ಮಾತಾಡಿದ್ರಿ ನೀವು. ಹಾ ಅಂದ್ರೆ ಇಲ್ಲ ನಮ್ಗೆ ಕರ್ಸಿದ್ರು ಈ ಥರ ಒಂದು ಬುದ್ಧಿವಾದ ಹೇಳಿದ್ರು ಅಂತ ಒಂದಷ್ಟು ವಿಚಾರ ಇರುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಬುದ್ಧಿವಾದ ಅನ್ನೋದಕ್ಕಿಂತ ಅದು ಬೇರೆ ತರ ಇತ್ತು ಬಿಡಿ, ಅದು ಬೇಡ. ಅದು ನನ್ಗೆ ಅದಕ್ಕೆ ಆನ್ಸರ್ ಕೊಡ್ಬೇಕು ಅಂದ್ರೆ ಕೇಲ ಚಿತ್ರನೇ ಅದಕ್ಕೆ ಉತ್ತರ. ಏನಕ್ಕೆ ಅಂದ್ರೆ ಸಿನಿಮಾ ಮಾಡಕ್ಕಾಗಲ್ಲ, ಇವನ್ ಕೇಳಿ ದುಡ್ಡು ಇಲ್ದಿರ ಬಂದ್ಬಿಟ್ಟು ಅವನು ಇಂಡಸ್ಟ್ರಿಗೆ ಅಂತಾನೆ ಯಾವನೋ ಒಬ್ಬ. ಇನ್ನೊಬ್ಬ ಥರ್ಡ್ ಕ್ಲಾಸ್ ನನ್ನ ಮಗ, ಅವನಿಗೆ ಸಿನಿಮಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆಕ್ಷನ್ ಕಟ್ ಅನ್ನೋದು ಬಿಟ್ರೆ ಹೇಗ್ ಡೈರೆಕ್ಷನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಒಂದು ಶಾರ್ಟ್ ಡಿವಿಷನ್ ಬರಲ್ಲ, ಅಥವಾ ಒಂದು ಡೈಲಾಗ್ ಹೇಗೆ ಕೊಡಬೇಕು ಆರ್ಟಿಸ್ಟ್ಗೆ ಅನ್ನೋದು ಗೊತ್ತಿಲ್ಲ. ಅಂಥವರೆಲ್ಲ ಬಂದ್ಬಿಟ್ಟು ನನಗೆ ಸಿನಿಮಾ ಮಾಡಕ್ ಬರಲ್ಲ ಅಂತಾರೆ. ಅಪ್ಪ ತಂದೆ, ನಾನು 2004ರಿಂದ ಸಿನಿಮಾ ಇಂಡಸ್ಟ್ರಿಲಿ ಇದ್ದೀನಿ. ವಯಸ್ಸು ಚಿಕ್ಕದೇ ಇರ್ಬೋದು, ನಮ್ಮ ಬ್ಯಾನರ್ 2004ರಿಂದ ಇದೆ. ಸ್ಟೇಟ್ ಅವಾರ್ಡ್ ತೊಗೊಂಡಿರೋ ಬ್ಯಾನರ್ ಫಸ್ಟ್ ಸಿನಿಮಾಗೇನೆ. ನಾನು ಸುಮ್ಮನೆ ಏನು ಬರೋಕ್ಕಾಗಲ್ಲ. ನಮ್ಮ ಹತ್ರ ಏನೋ ಒಬ್ಬ ಪ್ರೊಡ್ಯೂಸರ್, ದೊಡ್ಡ ದೊಡ್ಡ ಪ್ರೊಡ್ಯೂಸರೇ ಅಲ್ಲಾಡ್ ಹೋಗ್ಬಿಟ್ಟಿದ್ದಾರೆ ಒಂದು ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ಅಲ್ಲಾಡ್ದಿರಾ ಇನ್ನೇನು ಆರಾಮಾಗಿ ಮಾಡ್ತಾ ಇದ್ರ ಸಿನಿಮಾನ. ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ತೊಂದರೆ ಆಗಿತ್ತು. ಅಂಥವ್ರಿಗೆ ಅಂಥ ಟೈಮಲ್ಲಿ ನನಗೂ ತೊಂದರೆ ಆಯಿತು. ಹೋಗ್ಬಿಟ್ಟು ದರ್ಶನ್ ಸರ್ ಹತ್ರ ಕಿವಿ ಚುಚ್ಬಿಟ್ಟು ಏನೇನೋ ಮಾತಾಡಿದ್ರು ನನ್ನ ಬಗ್ಗೆ. ಅದು ಫೇಸ್ ಮಾಡಬೇಕಾಗಿತ್ತು, ಫೇಸ್ ಮಾಡಿದ್ದೀನಿ. ಇವತ್ತು ಯಾರು ಸಿನಿಮಾ ಮಾಡ್ತಿದ್ದಾರೆ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ. ಯಾರು ಸಿನಿಮಾ ನಿಂತಿದೆ ಅಂತಲೂ ಗೊತ್ತಿದೆ. ಎಷ್ಟು ಸಿನಿಮಾ ನಿಂತಿದೆ ಅವ್ರುಗಳ್ದು ಅಂತಲೂ ಗೊತ್ತಿದೆ. ಇನ್ನೊಬ್ರು ಪ್ರೊಡ್ಯೂಸರ್ ಮನೆ ಹಾಳು ಮಾಡಿಬಿಟ್ಟು ಬಂದರು. ಅಂಥವರೆಲ್ಲ ಸಿನಿಮಾ ಇಂಡಸ್ಟ್ರಿಲಿ ಇರೋ ಬದಲು ಅವ್ರ ಮನೆ ಅವ್ರು ನೋಡ್ಕೊಂಡ್ರೆ ಸಾಕು. ತಿನ್ನಕ್ಕೆ ಅನ್ನಗತಿ ಇರಲ್ಲ, ಕಾಫಿ ಕುಡಿಯೋಕ್ಕೆ ಇನ್ನೊಬ್ರ ಹತ್ರ ಕಾಸು ಇಸ್ಕೋತಾರೆ. ಅಂಥವರೆಲ್ಲ ಇಂಡಸ್ಟ್ರಿಗೆ ಬರ್ತಾರೆ. ಬಂದ್ಬಿಟ್ಟು ನಮ್ಮಂಥ ಪ್ರೊಡ್ಯೂಸರ್ ಅಥವಾ ಬೇರೆ ಪ್ರೊಡ್ಯೂಸರ್ ಮನೆ ಹಾಳು ಮಾಡ್ಬಿಟ್ಟು ಹೋಗಿ ನೆಮ್ಮದಿಯಾಗಿರ್ತಾರೆ. ಸರ್ ನೀವು ಆಕ್ಚುಲಿ ಡಿ ಬಾಸ್ ಫ್ಯಾನ್ ಸಿನ್ಸ್ ಚೈಲ್ಡ್ಹುಡ್. ಹೌದು. ಅವಾಗ ಯಾವ ಥರ ಒಂದು ಕರ್ಸಿ ಸಿನಿಮಾ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಈ ಥರ ಚಿನ್ನ ಹಂಗೆ ಹಿಂಗೆ ಅಂತ ಒಂದಷ್ಟು ಮಾತಾಡಿರ್ತಾರೆ. ಸೊ ಅದು ನೀವು ಯಾವ ಥರ ಅದನ್ನ ಅಕ್ಸೆಪ್ಟ್ ಮಾಡಿದ್ರಿ? ಇಲ್ಲ, ಅವರು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಇವ್ ನೀರಾಗ ಹಾಕೊಂಡು ಮಾಡು, ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡ್ಕೊಡ್ತೀನಿ ಚಿನ್ನ, ನಿನಗೆ ರಿಕವರ್ ಆಗಬೇಕು ಅಮೌಂಟು. ನಮ್ಮ ಹುಡುಗ ಈ ಸಿನಿಮಾ ಬಿಟ್ಟು ಇನ್ನೊಂದು ಸಿನಿಮಾ ಮಾಡು, ನೀನು ಸಿನಿಮಾಗಳು ಮಾಡ್ತಾ ಇರಬೇಕು, ಒಂದು 4 ಜನಕ್ಕೆ ಅನ್ನ ಹಾಕ್ದಂಗೆ ಆಗುತ್ತೆ, ನಿನಗೂ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳಿದ್ರು. ಕಟ್ ಮಾಡಿ ನೋಡಿದ್ರೆ ನೆಕ್ಸ್ಟು ಅದೇ ಪರ್ಸನ್ನು ನನಗೆ ಬೇರೆ ಥರ ಮಾತಾಡಿದ್ರು. ಸೊ ನನಗಲ್ಲ ಅರ್ಥ ಆಯ್ತು, ಈ ಮಧ್ಯದಲ್ಲಿ ನವರಂಗಿ ಆಟ ಆಡ್ತಾರೆ ಅಂತಾರೆ ಗೊತ್ತಾ, ಆ ಥರ ನವರಂಗಿ ಆಟಗಳು ಯಾರೋ ಆಡಿದ್ದಾರೆ. ಅದು ಯಾರು ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ನಿಮಗೆ. ಆ ಟೈಮಲ್ಲಿ ನೀವು ಫೇಸ್ ಮಾಡಿದಾಗ ಈ ಕಾನ್ಸಿಕ್ವೆನ್ಸಸ್ ಎಲ್ಲ ಪ್ರತಿಯೊಬ್ಬರಿಗೂ ಹರ್ಟ್ ಆಗೇ ಆಗುತ್ತೆ. ಸೊ ನೀವು ಆ ಥರ ಯಾವ ಒಂದು ಸ್ಟೇಟಲ್ಲಿ ಇದ್ದೀರಿ? ಅವಾಗ ಹೇಗಾಯ್ತು ಅಂದರೆ, ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಅದೆಲ್ಲ ಮಾಡಿದೆ ಪೊಲೀಸ್ ಸ್ಟೇಷನಲ್ಲಿ. ಒಂದು 3-4 ಸತಿ ಅಟ್ಯಾಕ್ ಆಯಿತು ನನ್ನ ಮೇಲೆ. ಯಾರೋ ಬಂದು ಮನೆ ಹತ್ರ ಒಂದಷ್ಟು ಜನ ಬಂದು ಅಟ್ಯಾಕ್ ಮಾಡಿದ್ರು, ಒಂದು 2-3 ಹುಡುಗರು. ಅದು ಬಿಟ್ಟರೆ ಒಂದು ಸತಿ ವಿ ವಿ ಪುರಮಿಂದ ಕೆಂಗೇರಿಗೆ ಬರ್ತಿದ್ದೆ, ಆ ಟೈಮಲ್ಲಿ ಅಟ್ಯಾಕ್ ಮಾಡಿದ್ರು. ತುಂಬ ಕಾಟ ಕೊಟ್ಟಿದ್ರು ಬಿಡಿ ಅವಾಗ. ಆಮೇಲೆ ನನ್ನ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲರೂ ಕೆಟ್ಟದಾಗ ಕಮೆಂಟ್ ಹಾಕೋದು. ಸೊ ನಾನು ಅದನ್ನೇನು ಮಾಡಿದೆ, ಅವ್ರು ಮಾತಾಡ್ಕೊಳ್ಳಿ, ಒಂದಲ್ಲ ಒಂದು ದಿವಸ ಸತ್ಯ ಆಚೆ ಬರಲೇಬೇಕು ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಆ ಸತ್ಯ ಏನು ಅಂತ ಇವಾಗ ಗೊತ್ತಾಗಿದೆ. ಲಾಸ್ಟ್ ಟೈಮ್ ನಿಮ್ಮ ಮೀಡಿಯಾಗಳಲ್ಲೇ ಹೇಳಿದ್ದೆ ನಾನು, ತಾಕತ್ತಿದ್ರೆ ಬಂದು ಯಾವ್ದು ಚಾಮುಂಡಿ ಬೆಟ್ಟದಲ್ಲಿ, ಇವಾಗ ನಾನು ನಂಬೋದೇವ್ರು, ಡಿ ಬಾಸ್ ನಂಬೋದೇವ್ರು, ಅಥವಾ ಅವ್ನು ಯಾರಿದ್ನೋ ಅವನು ಇದಾನಲ್ಲ ಅವ್ನು ನಂಬೋದೇವ್ರು ಚಾಮುಂಡೇಶ್ವರಿ ತಾಯಿನೇ. ಅಲ್ಲಿ ಬಂದು ಕರ್ಪೂರ ಕೈಯಲ್ಲಿ ಹಚ್ಬಿಟ್ಟು ಹೇಳ್ರಪ್ಪ ನೀವು ಸತ್ಯತೆ ಏನು ಅಂತ. ನಾನೇನು ನನ್ನ ಕಡೆಯಿಂದ ತಪ್ಪಿತ್ತು ಅಂದರೆ ನಾನು ಡಿ ಬಾಸ್ ಫ್ಯಾನ್ಸ್ಗೆ ಅಲ್ಲೇ ಕ್ಷಮೆ ಕೇಳ್ತೀನಿ ಅಂತಲೇ ಹೇಳಿದ್ದೆ. ಯಾರೂ ಬರಲಿಲ್ಲ. ನಾನು ಹೋಗಿದ್ದೆ, ಬಟ್ ಯಾರೂ ಬಂದಿರಲಿಲ್ಲ ಅವರೆಲ್ಲ. ಸೊ ಅಲ್ಲೇ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ. ಯಾರ್ಯಾರಿಗೆ ಆರ್ಟಿಸ್ಟ್ಗೆ ಏನಾಯಿತು, ಡೈರೆಕ್ಟರ್ ಏನಾದರೂ, ಇನ್ನು ಮಧ್ಯದಲ್ಲಿ ಇದ್ದವ್ರು ಏನೇನಾದರೂ ಎಲ್ಲ ಚೆನ್ನಾಗಿ ಗೊತ್ತಿದೆ ಜನಕ್ಕೆ. ಸೊ ಈ ಒಂದು ಕೇಲ ಸಿನಿಮಾ ಅವ್ರಿಗೆಲ್ಲ ಒಂದು ಯಾವ ಥರ ಒಂದು ಒಳ್ಳೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತೀರಾ? ಸಿನಿಮಾ ಮಾಡೋಕ್ಕಾಗಲ್ಲ ಅಂತಂದು ಹೇಳಿದ್ರಲ್ಲ ಅವತ್ತು. ಆಮೇಲೆ ಇನ್ನೊಂದಷ್ಟು ಜನ ಕಮೆಂಟ್ಗಳು ಬೇರೆ ಫೇಕ್ ಐಡಿಗಳಿಂದ ಕಮೆಂಟ್ ಹಾಕಿದ್ರು. ಅವ್ರಿಗೆಲ್ಲ ಇದೊಂದು ಉತ್ತರ ಕೊಡ್ತೀನಿ. ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಹೇಳಿದವ್ರಿಗೆ ಒಂದು ಉತ್ತರ. ಇನ್ನೊಂದು, ಒಬ್ಬ ದೊಡ್ಡ ಡೈರೆಕ್ಟರ್ ಅಂತೆ, ಅವನದವನೇ ಹೇಳ್ಕೊಂಡಿರೋದು ದೊಡ್ಡ ಡೈರೆಕ್ಟರ್ ಅಂತ. ಮಾಡಿರೋದು ಒಂದು ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲೂ ಪ್ರೊಡ್ಯೂಸರ್ಗೆ ಇಟ್ಬಿಟ್ಟಿದ್ದಾನೆ. ಒಂದು 70-80 ಲಕ್ಷ ಕೊಡ್ತೀನಿ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಅಂದ್ಬಿಟ್ಟು ಅವನು ಬರ್ಸ್ಕೊಂಡು ಇದು ಮಾಡಿದ್ದಾನೆ, ಒಂದು ಚೆಕ್ ಕೊಟ್ಟಿದ್ದಾನೆ. ಅವ್ರಿಗೂ ಫ್ರಾಡ್ ಕೆಲಸ ಮಾಡಿದ್ದಾನೆ ಅಯ್ಯಪ್ಪ. ಅವನು ನನಗೆ ಯಾವುದೋ ಒಂದು ದೊಡ್ಡ ಸಿನಿಮಾ ಸೆಟ್ಟಲ್ಲಿ ಹೇಳಿದ್ದಿದ್ದು, ಅನ್ನದ ಋಣ ಇರಬೇಕು ರೀ, ಇಂಡಸ್ಟ್ರಿಲಿ ಇರಬೇಕು ಅಂತ. ಅನ್ನದ ಋಣ ನನಗಿದೆಯಪ್ಪ, ಅನ್ನ ಹಾಕ್ತಿದೀವಿ ನಾವು, ದುರಂಕಾರದಲ್ಲಿ ಹೇಳ್ತಿಲ್ಲ. ಅಂದರೆ ಪ್ರೊಡ್ಯೂಸರ್ ಅಂದರೆ ದೊಡ್ಡ ಮನೆಯವ್ರು ಹೇಳ್ತಾ ಇದ್ದಿದ್ದೇನೆ ಹೇಳಿ, ಅನ್ನದಾತರು ಅಂತ. ಸೊ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ, 4 ಜನಕ್ಕೆ ನಾನು ಅನ್ನ ಹಾಕ್ತಾ ಇದ್ದೀನಿ ಅಂತ. ಸೊ ಇವಾಗ ಪ್ರೆಸೆಂಟ್ ಆಗಿ ಕೇಲ ಮೂವಿ ಬಗ್ಗೆ ಅಪ್ಡೇಟ್ ಹೇಳೋದ್ರಿಂದ ಎಷ್ಟು ಪೆಂಡಿಂಗ್ ಇದೆ ಸಿನಿಮಾ? ಟಾಕಿ ಪೋರ್ಷನ್ ಮುಗ್ಬಿಟ್ಟಿದೆ ಆಲ್ಮೋಸ್ಟ್. ಇನ್ನೊಂದು 1 ಡೇ 2 ಡೇ ಪ್ಯಾಚ್ ವರ್ಕ್ ಇದೆ. ಅದು ಬಿಟ್ಟರೆ
ಸಾಂಗ್ಸ್ ಇವತ್ತೊಂದು ಸಾಂಗ್ ಆಯ್ತು, ಮುಂಚೆ ಒಂದು ಸಾಂಗ್ ಆಗಿದೆ, ಉತ್ತರಾಖಂಡಲ್ಲಿ ಶೂಟ್ ಬಂದ್ವಿ. ಆಮೇಲೆ ಒಂದು ಅಮ್ಮ ತಾಯಿ ಸೆಂಟಿಮೆಂಟ್ ಸಾಂಗ್ ಅದು ಆಗಿದೆ. ಇನ್ನೇನಿದ್ರು ಇನ್ನ 2 ಸಾಂಗ್ ಇದೆ. ಸೊ 5 ಸಾಂಗ್ ಬರುತ್ತೆ ಸಿನಿಮಾಲಿ, ಇನ್ನ 2 ಸಾಂಗ್ ಪೆಂಡಿಂಗ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋ ಮತ್ತೆ ಹೀರೋ ಫ್ರೆಂಡ್ಸ್ ಕ್ಯಾರೆಕ್ಟ್ರು, ಆಮೇಲೆ ನಮ್ಮ ಮೋಹನ್ ಮಾಸ್ಟ್ರು ಕೊರಿಯೋಗ್ರಫಿ ಮಾಡಿರೋದು, ನಮ್ಮ ತ್ಯಾಗರಾಜ್ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ ಪ್ರಮೋದ್ ಜೋಯಿಸ್ ಅವರು ಲಿರಿಕ್ಸ್ ಬರ್ದಿರೋದು. ಸೊ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಸಾಂಗ್ ಚೆನ್ನಾಗಿ ಬಂತು, ತುಂಬಾ ಖುಷಿ ಇದೆ.